ಎಷ್ಟೋ ಯುವಕರಿಗೆ ದಾರಿದೀಪವಾದ ಮತ್ತು ಮಾರ್ಗದರ್ಶನವಾದ ವ್ಯಕ್ತಿ. ಕಣ್ಣಿನಿಂದಲೇ ಶತ್ರುಗಳನ್ನು ಸೋಲಿಸಿ ಜನರ ಮನಸ್ಸು ಗೆದ್ದ ವ್ಯಕ್ತಿ. ತನ್ನ ತಾಯಿಗೆ ಕೊಟ್ಟ ಮಾತನ್ನು ಉಳಿಸಿಕೊಂಡ ಪುತ್ರ. ಅಹಂಕಾರ ಮೋಹ ಬಿಟ್ಟು ಬಾಳಿನ ಪಾಠ ಕಲಿತ ಶಿಷ್ಯ. ಆತನೇ ಛತ್ರಪತಿ ಶಿವಾಜಿ. ಒಂದು ಚಿಕ್ಕ ಗ್ರಾಮ. ಅಲ್ಲಿ ಒಂದು ಗಂಡು ಮಗುವಿನ ಜನನವಾಯಿತು. ಆ ಗಂಡು ಮಗು ತಂದೆ ಶಾಜಿ ಭೋಂಸ್ಲೆ ಮತ್ತು ತಾಯಿ ಜೀಜಾಬಾಯಿ. ಅವನು ತನ್ನ ಬಾಲ್ಯವನ್ನು ತನ್ನ ತಾಯಿಗೆ ಅರ್ಪಿಸಿಬಿಟ್ಟಿದ್ದ. ಚಿಕ್ಕ ವಯಸ್ಸಿನಲ್ಲಿ ಕತ್ತಿ ವರಸೆ, ಕುದುರೆ ಸವಾರಿ ಕಲಿತ ಹುಡುಗ ಹಿಂದೂ ಧರ್ಮದಲ್ಲಿ ಒಂದು ಸಿಂಹದಂತೆ ಗರ್ಜಿಸುತ್ತಿದ್ದ. ತನ್ನ ಗುರುಗಳಾದ ದಾದಾಜಿ ಕೊಂಡದೇವ ಮತ್ತು ತಾನಾಜಿ ಹೇಳಿದಂತೆ ಅವನ ವಿದ್ಯಾಭ್ಯಾಸವನ್ನು ಮುಗಿಸಿ ತನ್ನ ಬಾಲ್ಯದಲ್ಲೇ ಒಂದು ಸ್ವಾತಂತ್ರ್ಯ ರಾಜ್ಯ ನಿರ್ಮಾಣ ಮಾಡಬೇಕೆಂದು ಅಂದುಕೊಂಡಿದ್ದ. ಅದಕ್ಕೆ ಸೈನ್ಯವನ್ನು ಕಟ್ಟಲು ಮಾವಳಿ ಯುವಕರನ್ನು ಗೊರಿಲ್ಲಾ ವಾರ್ಫೇರ್ ಅಭ್ಯಾಸವನ್ನು ನಡೆಸಿದ. ಅವನ ತಂದೆ ಬಿಜಾಪುರ ಸುಲ್ತಾನ ಜೊತೆ ಕೆಲಸ ಮಾಡುತ್ತಿದ್ದರು. ಅವನು ಬಿಜಾಪುರ ಸುಲ್ತಾನರ ರಾಜ್ಯವನ್ನು ವಶದಲ್ಲಿ ಪಡೆಯುವಾಗ ತನ್ನ ತಂದೆಯನ್ನು ಸುಲ್ತಾನರು ಹಿಡಿದಿಟ್ಟುಕೊಂಡರು. ಔರಂಗಜೇಬ್ ಮಹಾರಾಷ್ಟ್ರವನ್ನು ತನ್ನ ವಶದಲ್ಲಿ ಬರಬೇಕು ಎಂದು ಜೈಸಿಂಗ್ ಮತ್ತು ಶಾಯಿಸ್ತ್ ಖಾನ್ ನೇಮಕ ಮಾಡುತ್ತಾನೆ. ಜೈಸಿಂಗ್ ಶಿವಾಜಿಯನ್ನು ಸೋಲಿಸಿ 23 ಕೋಟೆಗಳು, 16 ಲಕ್ಷ ವರ್ಷದ ವೇತನ, 5,000 ಕಾವಿ ಸೈನ್ಯದ ತನ್ನ ಮಗನು ಕರೆದೊಯ್ದು ಆಗ್ರಾದಲ್ಲಿ ಬಂಧನ ಮಾಡುತ್ತಾನೆ. ಶಿವಾಜಿಯು ಮತ್ತು ತನ್ನ ಮಗನು ಹಣ್ಣಿನ ಪುಟ್ಟಿಯಲ್ಲಿ ಕುಳಿತು ರಾಜ್ಗಢಕ್ಕೆ ಬರುತ್ತಾರೆ. ಶಿವಾಜಿಯು ತನ್ನ ಸೋಲನ್ನು ಒಪ್ಪದೆ ಸೈನ್ಯವನ್ನು ಇನ್ನೂ ಬಲಶಾಲಿ ಮಾಡುತ್ತಾನೆ. ಇದರಿಂದ ಮೊಘಲರು, ಶಾಹಿಲರು ಆಸ್ಥಾನಗಳನ್ನು ತನ್ನ ವಶದಲ್ಲಿ ಪಡೆಯುತ್ತಾನೆ. ಅದು 1674. ಶಿವಾಜಿಗೆ ಹಬ್ಬದ ದಿನವಿದ್ದಂತೆ. ಯಾಕಂದ್ರೆ ಶಿವಾಜಿಗೆ ಒಂದು ಬಿರುದು ಬಂದಿದ ದಿನ. ಶಿವಾಜಿಗೆ ಛತ್ರಪತಿ ಶಿವಾಜಿ ಎಂದು ಬಿರುದು ನೀಡಿದರು. ಶಿವಾಜಿಯ ಜೀವನದಲ್ಲಿ ಆಗುವ ಎಲ್ಲ ಸಂದರ್ಭಗಳು ಎಲ್ಲರ ಜೀವನದಲ್ಲಿ ಆಗುತ್ತವೆ. ಅದನ್ನು ಮೀರಿಸುವ ಶಕ್ತಿವಿರಬೇಕಷ್ಟೇ. ಇವತ್ತಿನ ವಿಡಿಯೋ ಇಷ್ಟೇ. ಇಷ್ಟವಾದರೆ ಲೈಕ್ ಮಾಡಿ. ಇನ್ನೂ ಇನ್ಫಾರ್ಮೇಶನ್ ವಿಡಿಯೋ ಬೇಕಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಜೈ ಭವಾನಿ, ಜೈ ಕೇಸರಿ, ಜೈ ಕನ್ನಡ ಮಾತೆ.